ಬದುಕಿನ ನಡುವೆ ಹೋರಾಡ್ತಿರೋ ಗಣಪ. ಮೈಯೆಲ್ಲ ಜಾಂಡೀಸ್, ಕೋಮಾಗೆ ಹೋದ ಸಂತೋಷ್ ಬಾಲರಾಜ್. ಜಾಂಡೀಸ್ನಿಂದ ಕೋಮಾ, ಆಸ್ಪತ್ರೆ ಐಸಿಯುನಲ್ಲಿ ದಾಖಲು. ಕಾಯುತ್ತಿರುವೆ ಎಲ್ಲ ಮರೆತು ನಿನ್ನ ಕರೆಗೆ. ಸಾಕಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಭರವಸೆಯನ್ನ ಮೂಡಿಸಿದಂತಹ ಯುವ ನಟ 34 ವರ್ಷದ ಸಂತೋಷ್ ಅವರ ಪರಿಸ್ಥಿತಿ ಇದೀಗ ಗಂಭೀರವಾಗಿದೆ. ಜಾಂಡೀಸ್ನಿಂದ ಬಳಲುತ್ತಿರುವಂತಹ ಸಂತೋಷ್ ಅವರ ಪರಿಸ್ಥಿತಿ ತೀರಾ ಗಂಭೀರವಾಗಿದ್ದು ಕೋಮಾಗೆ ಜಾರಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ಯಾಂಡಲ್ವುಡ್ಗೆ ಹಲವಾರು ಸಿನಿಮಾಗಳನ್ನು ನೀಡಿದಂತಹ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್. ಸಣ್ಣ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂತಹ ಸಂತೋಷ್ ಈಗ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಜಾಂಡೀಸ್ ತೀವ್ರವಾಗಿರುವಂತಹ ಕಾರಣ ಅವರನ್ನು ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಕರಿಯ 2, ಕೆಂಪ, ಗಣಪ, ಬರ್ಕ್ಲಿ, ಸತ್ಯ ಸಿನಿಮಾಗಳಲ್ಲಿ ಸಂತೋಷ್ ಬಾಲರಾಜ್ ನಾಯಕನಾಗಿ ನಟನೆಯನ್ನ ಮಾಡಿದರು. ಸಂತೋಷ್ ಬಾಲರಾಜ್ ಅವರ ಮೈಗೆಲ್ಲ ಜಾಂಡೀಸ್ ಹರಡಿದ್ದು ಪರಿಸ್ಥಿತಿ ಇದೀಗ ತೀರಾ ಗಂಭೀರವಾಗಿದೆ. ಸಂತೋಷ್ ಬಾಲರಾಜ್ ಅಮ್ಮನ ಜೊತೆ ವಾಸವಾಗಿದ್ದರು. ಅಪ್ಪ ಆನೇಕಲ್ ಬಾಲರಾಜ್ ದರ್ಶನ್ ತೂಗ್ದೀಪ್ ಅವರ ಕರಿಯ ಸಿನಿಮಾದ ನಿರ್ಮಾಪಕರಾಗಿದ್ದಂಥವರು. ಅವಿವಾಹಿತರಾಗಿದ್ದಂತಹ ಸಂತೋಷ್ ಈಗ ಕೋಮಾದಲ್ಲಿದ್ದು 2 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರ ಸಿನಿಮಾ ಪಯಣವು 2009ರಲ್ಲಿ ಕೆಂಪ ಅನ್ನೋ ಚಿತ್ರದ ಮೂಲಕ ನಾಯಕನಾಗಿ ಪ್ರಾರಂಭ ಆಯಿತು. ಇನ್ನು ಈ ಚಿತ್ರವನ್ನು ಅವರ ತಂದೆಯೇ ನಿರ್ಮಾಣ ಕೂಡ ಮಾಡಿದರು. ನಂತರದ ದಿನಗಳಲ್ಲಿ ಸಂತೋಷ್ ಒಲವಿನ ಓಲೆ ಅನ್ನೋ ಕೌಟುಂಬಿಕ ಚಿತ್ರದಲ್ಲಿ ಮತ್ತು 2013ರಲ್ಲಿ ಜನ್ಮ ಅನ್ನೋ ಆಕ್ಷನ್ ಚಿತ್ರದಲ್ಲಿ ನಟನೆಯನ್ನ ಮಾಡಿದರು. ಒಲವಿನ ಓಲೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೆ ಜನ್ಮ ಅನ್ನೋ ಚಿತ್ರವು ಉತ್ತಮವಾದಂಥ ವಿಮರ್ಶೆಗಳನ್ನು ಗಳಿಸಿತ್ತು. ಇದೇ ರೀತಿ ಸಂತೋಷ್ ಅವರ ತಂದೆ ಆನೇಕಲ್ ಬಾಲರಾಜ್ ಅವರ ನಿರ್ಮಾಣ ಪಯಣವು ಕರಿಯ ಅನ್ನೋ ಚಿತ್ರದಿಂದ ಆರಂಭ ಆಗಿತ್ತು. ಜೋಗಿ ಪ್ರೇಮ್ ಅವರ ಚೊಚ್ಚಲ ನಿರ್ದೇಶನದ ಈ ಚಿತ್ರ ದರ್ಶನ್ ಮತ್ತೆ ಅಭಿನಯಶ್ರೀ ಮುಖ್ಯ ಭೂಮಿಕೆಯಲ್ಲಿದ್ದರು. ಕರಿಯ ಚಿತ್ರವು ಆನೇಕಲ್ ಬಾಲರಾಜ್ ಅವರಿಗೆ ಅಪಾರ ಯಶಸ್ಸು ಮತ್ತು ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ರಿಯಲ್ ರೌಡಿಗಳು ನಟನೆ ಮಾಡಿದಂತಹ ಮತ್ತು ಅಂಡರ್ವರ್ಲ್ಡ್ ಕಥಾವಸ್ತುವನ್ನು ಹೊಂದಿದ್ದ ಈ ಚಿತ್ರಕ್ಕೆ ಗುರು ಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಾಡುಗಳು ಮಾತ್ರ ತುಂಬ ದೊಡ್ಡ ಹಿಟ್ಟನ್ನೇ ಕೊಟ್ಟಿದ್ವು.